ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಮೊನ್ನೆಲ್ಲ ವಿಡಿಯೋಸ್ ನೋಡ್ತಾ ಇದೀರಲ್ವಾ, ನಮ್ಮ ಟೈಲರಿಂಗ್ ಕ್ಲಾಸ್ ಅಡ್ಮಿಷನ್ ಆಗ್ತಾ ಇದೆ, ಕುಚ್ಚು ಕ್ಲಾಸ್ ಅಡ್ಮಿಷನ್ ಆಗ್ತಿದೆ. ಇವಾಗ ಆರಿ ವರ್ಕ್ ಕ್ಲಾಸ್ ಕೂಡ 1ನೇ ತಾರೀಕಿಂದ ಅಡ್ಮಿಷನ್ ಆಗ್ತಾ ಇದೆ. ಯಾರಾದ್ರೂ ಸೇರ್ಕೋಬೇಕು ಅನ್ನೋರು ಆರಾಮಾಗಿ ನೀವು ಸೇರ್ಕೊಂಡು ಕಲ್ತ್ಕೋಬಹುದು. ಓಕೆ, ಆರಿ ವರ್ಕ್ ಕಲಿಯೋಕೆ ಕಷ್ಟ ಆಗುತ್ತೆ ಮ್ಯಾಮ್ ಅಂತ ತುಂಬಾ ಜನ ಅಂತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಲೈವ್ ಕ್ಲಾಸ್ ಅಲ್ಲಿ. ಆನ್ಲೈನ್ ಅಲ್ಲೂ ಕೂಡ ನಾವು ನೀಟಾಗಿ ಹೇಳ್ಕೊಡ್ತೀವಿ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಆನ್ಲೈನ್ ಅಲ್ಲಿ ಕಲಿಬಹುದು. ನೋಡಿ, ಇಲ್ಲಿ ಆನ್ಲೈನ್ ಅಲ್ಲಿ ಅವ್ರ ಮನೆ ಕುತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ರ, ಮೈಕ್ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಅಕ್ಷತಾ, ಮಮತಾಜ್, ಕೇವಲ ಒಂದು ಫೋನ್ ಇದ್ರೆ ಸಾಕು, ನೀವು ಮನೆಯಲ್ಲೇ ಕುತ್ಕೊಂಡು ಆರಿ ವರ್ಕ್ ನ ಮಾಡ್ಬೋದು. ನೋಡಿ, ಅಲ್ಲಿ ಕುತ್ಕೊಂಡು ಅವ್ರ ಮನೆಯಲ್ಲೇ ಕುತ್ಕೊಂಡು ಆರಿ ವರ್ಕ್ ಮಾಡ್ತಾರೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರ್ಸ್ರಪ್ಪ, ನೀವು ಮಾಡ್ತಾ ಇರೋದು. ಅಕ್ಷತಾ, ಕ್ಯಾಮ್ರಾ ಆನ್ ಮಾಡ್ಬಿಟ್ಟ ಅಲ್ಲಿ ಮಾಡ್ತಾ ಇರೋ ತೋರ್ಸಿ. ಚಂದ್ರಪ್ರಭಾ, ನೀವು ಮಾಡ್ತಾ ಇರೋ ತೋರಿಸಿ. ಆನ್ಲೈನ್ ಅಲ್ಲಿ ಕಲಿಬಹುದಾ ಅಂತ ತುಂಬಾ ಜನ ಕ್ವಶನ್ ಮಾರ್ಕ್ ಆಗ್ತಾ ಇರ್ತಾರೆ. ಆನ್ಲೈನ್ ಅಲ್ಲಿ ಕಲಿಬಹುದೇನ್ರೋ? ಅಕ್ಷತಾ ತೋರಿಸ್ತಿದ್ದಾರೆ ನೋಡಿ, ಇಲ್ಲಿ ಅವ್ರ ಮನೆಯಲ್ಲೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕಲಿತಾ ಇದಾರೆ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕಲಿತಾ ಇದಾರೆ. ಲೈವ್ ಅಲ್ಲಿ ಹೇಗೆ ಕ್ಲಾಸಸ್ ತಗೊಂತೀವೋ ಹಾಗೇನೆ ಅವ್ರಿಗೆ ಕ್ಯಾಮ್ರಾದಲ್ಲಿ ಮೊಬೈಲ್ ಅಲ್ಲಿ ತೋರಿಸ್ತಾ ಇರ್ತೀವಿ. ಅವ್ರು ಅಲ್ಲೇ ಕುತ್ಕೊಂಡು ಮನೆಯಲ್ಲೇ ಕಲಿತಾ ಇರೋದು. ಎಷ್ಟು ನೀಟಾಗಿ ಕಲ್ತಿದ್ದಾರೆ. ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಕಲಿತಾ ಇದಾರೆ. ಕಲಿಯೋ ಇಂಟ್ರೆಸ್ಟ್ ಇದ್ರೆ ಸಾಕು, ಆರಾಮಾಗಿ ನೀವು ಕಲಿಬಹುದು. ಓಕೆ, ನೋಡಿದ್ರಲ್ವಾ ಆನ್ಲೈನ್ ಅಲ್ಲಿ ಹೇಗೆ ಕಲಿಬಹುದು ಅಂತ. ಲೈವ್ ಅಲ್ಲಿ ಬರ್ತೀವಿ ಮ್ಯಾಮ್ ಅಂದ್ರೆ ಖಂಡಿತವಾಗ್ಲೂ ಬನ್ನಿ. ಇಲ್ಲೇ ಕುತ್ಕೊಂಡು ಇವರು ನೀವು ಕ್ಲಾಸ್ ಇರುತ್ತೆ, ಮೇಡಮ್ ಹೇಳ್ಕೊಡ್ತಾರೆ. ಗೀತಾ ಮೇಡಮ್ ಹೆಂಗ್ ಹೇಳ್ಕೊಡ್ತಾರೆ? ಜೋರಾಗಿ ಹೇಳ್ಕೊಡ್ತಾರ, ಫಾಸ್ಟ್ ಹೇಳ್ಕೊಡ್ತಾರ? ಇಲ್ಲ ಮೇಡಮ್, ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ನಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ 10 ಸಲ ಹೇಳಿದ್ರು 10 ಸಲನೇ ಹೇಳ್ಕೊಡ್ತಾರೆ. ಕಾಮಾಗೆ ಹೇಳ್ಕೊಡ್ತಾರೆ. ಇಷ್ಟ ಆಯ್ತು, ಸೇರ್ಕೊಳ್ಳಿ. ಬೇಸಿಕ್ ಎಲ್ಲ ಇವ್ರು ಕಂಪ್ಲೀಟ್ ಆಗಿದೆ. ಡಿಸೈನ್ ಕ್ಲಾಸಿಗೆ ಇವಾಗ ಜಾಯಿನ್ ಆಗಿದ್ದಾರೆ. ಏನೂ ಗೊತ್ತಿರ್ಲಿಲ್ಲ, ನೀಡಲ್ಲೂ ಸಹ ಹಿಡಿಯೋದಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ಕ್ರೆಡಿಟ್ಸ್ ಮುಗಿಸ್ತು. ಜೋರಾಗಿಲ್ಲ, ಅಲ್ಲಿ ಕೇಳಿಸ್ಬೇಕು, ಅಲ್ಲಿದೆ ಕ್ಯಾಮ್ರಾ. ಕೇಳಿಸ್ತಿಲ್ಲ. ನೀಡಲ್ ಸಹ ನನಗೆ ಹಿಡಿಯೋದಕ್ಕೆ ಬರ್ತಿರ್ಲಿಲ್ಲ. ಇದೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಂದ್ರೆ ಮೇಡಮ್ನೇ ಸಾಧ್ಯ. ಥ್ಯಾಂಕ್ ಯು ಮೇಡಮ್. ಯಾಕೆಂದ್ರೆ ಏನೂ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳ್ಬಿಟ್ಟು ಹಾಗಂತಾರೆ. ನಾವು ಕಲಿಯಕ್ಕಾಗತ್ತಾ? ನಮ್ಗೆ ನೀಡ್ಲೇ ಹಿಡಿಯಕ್ ಬರಲ್ಲ, ಹೆಂಗಪ್ಪ ಇವ್ರು ಆರಿ ವರ್ಕ್ ಕಲಿಯೋದು, ಕುತ್ಕೊಂಡೇ ಮಾಡ್ಬೇಕು ಅಂತ ಅನ್ಕೊಂತೀರಾ. 1000 ರೂಪಾಯಿ ಕೊಟ್ಟು ಮಿಷನ್ ತಗೊಂತೀರಾ, ಅದನ್ನ ಸಾಲ ಮಾಡ್ಕೊಳ್ಳೋದು. ಇಷ್ಟು ಕ್ಯಾಶ್ ಇರೋರು ತಗೊಳ್ಳಿ, ಮಾಡಿ, ಸೊ ಗುಡ್. ಕ್ಯಾಶ್ ಇಲ್ಲ ಮೇಡಮ್, ಸಾಲ ಮಾಡ್ಕೊ. ಎಷ್ಟೋ ಜನ ಫೋನ್ ಮಾಡ್ತೀರಾ, ಮೇಡಮ್ ಸಾಲ ಮಾಡಿ ತಗೊಂತಾ ಇದೀನಿ, ಒಡವೆ ಇಟ್ಟು ತಗೊಂತಾ ಇದೀನಿ, ಒಡವೆ ಇಟ್ಟು ಅಂತೀರಾ, ಅದಕ್ಕೆ ಬಡ್ಡಿ ಕಟ್ತೀರಾ. ತೀರ್ಸೋದ್ರೊಳಗೇನೆ ನೀವು ಸುಸ್ತಾಗಿ ಹೋಗಿರ್ತೀರಾ. ಆರಾಮಾಗಿ ಇದು ಕಲ್ತ್ಕೊಳ್ಳಿ, ಏನಿಲ್ಲ, ಚಾರ್ಜಸ್ ಮಾತ್ರ ಇದು ಕೊಟ್ಬಿಟ್ಟು ಕಲ್ತ್ಕೊಂಡ್ರೆ ಇದಕ್ಕೆ ರೇಟು ಜಾಸ್ತಿ ಇರುತ್ತೆ. ಒಂದು ಆರಿ ವರ್ಕ್ ನೀವು ಮಾಡ್ಕೊಡ್ತು ಅಂತಂದ್ರೆ ಕಡಿಮೆ ಪ್ರೈಸ್ ಅಲ್ಲೇನೆ ನಿಮ್ಗೆ ಬರೀ ಬೀಡ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಕಡಿಮೆ ಪ್ರೈಸ್ ಅಲ್ಲಿ 1,500ದಿಂದ ಶುರುವಾಗುತ್ತೆ ನಿಮ್ಗೆ ಡಿಸೈನ್ ರೇಟು. ಎಷ್ಟು ಸಾವಿರಾರು ಗಟ್ಟಲೆ ಮದ್ವೆಗೆಲ್ಲ ಮಾಡಿಸ್ಕೊಳ್ಳೋದು. ಇವಾಗ ಎಲ್ಲ ಆರಿ ವರ್ಕಿಗೆ ಹೋಗಿದ್ದಾರೆ. ಮದ್ವೆಗೆ ಮಾಡ್ಕೊಳ್ಳೋರ್ಗಿಂತ ಹೋಗಾರೆ ಜಾಸ್ತಿ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಹಂಗಾಗಿ ಎಲ್ಲರೂ ಮಾಡಿಸ್ಕೊಳ್ಳೋದು ಆರಿ ವರ್ಕ್. ಈಗೆಲ್ಲ ಮಿಷನ್ ವರ್ಕ್ ಎಲ್ಲ ಟ್ರೆಂಡಿಂಗ್ ಸ್ವಲ್ಪ ಕಮ್ಮಿ ಆಯಿತು. ಈಗೆಲ್ಲ ಶುರುವಾಗದೆ ಆರಿ ವರ್ಕ್. 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಎಲ್ಲ ತಗೊಂಡು ಸಾಲ ಮಾಡಿ ಬಂಡವಾಳ ಹಾಕಿ ಕುತ್ಕೊಂಡು, ಅಯ್ಯೋ ಕುತ್ಕೊಂಡು ಯಾರೋ ಕುತ್ಕೊಂತೀರಾ? ಬನ್ನಿ, ಕಲೀರಿ. ಆರಾಮಾಗಿ ಕಲಿತು ನೀವು ಮನೆಯಲ್ಲೇ ಕುತ್ಕೊಂಡು ಇದಕ್ಕೇನು ಬಂಡವಾಳ ಹಾಕಂಗಿಲ್ಲ. ಒಂದು 2000 ರೂಪಾಯಿ ಕಿಟ್ಟು ನೋಡಿ, ತೋರ್ಸಕ್ಕಲ್ಲಿ 2000 ರೂಪಾಯಿ ಕಿಟ್ಟು ತಗೊಂತು ಅಂತಂದ್ರೆ ನೀವು ಆರಾಮಾಗಿ ಕಲಿಬಹುದು. ಆಮೇಲೆ ಕಸ್ಟಮರ್ಗಳಿಗೆ ತೋರಿಸ್ತಾರೆ. ನೋಡಿ, ಇಷ್ಟೆಲ್ಲ ಕಿಟ್ ಇರುತ್ತೆ. ಒಂದು 2-2.5 ತಿಂಗಳಿಗೆ ಆಗೋವಷ್ಟು ಮೆಟೀರಿಯಲ್ ಇರುತ್ತೆ. ಬೇಸಿಕ್ಕು, ಅಡ್ವಾನ್ಸು ಎಲ್ಲ ಕೂಡ ಇದರಲ್ಲಿ ಇರುತ್ತೆ. ಇಷ್ಟನ್ನು ಮೆಟೀರಿಯಲ್ಲು ಕೂಡ ನಾವು ಪಾರ್ಸೆಲ್ ಕಳಿಸ್ಕೊಡ್ತೀವಿ ನಿಮಗೆ ಬೇಕು ಅಂದರೆ. ಇಲ್ಲ, ನಾವು ಲೀಸ್ಟ್ ಹಾಕಿರ್ತೀವಿ, ಅದನ್ನು ತಗೊಳ್ಳಿ ಅಂದರೆ ಆರಾಮಾಗಿ ಕೂಡ ನೀವು ತಗೊಂಡು ನೀವು ಅಲ್ಲೇನೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೋಡಿದ್ರಲ್ವಾ, ಇಷ್ಟು ಮೆಟೀರಿಯಲ್ ಬೇಕು ಅಂದ್ರೂ ನಿಮ್ಮ ಊರುಗಳಿಗೆ ಕಳಿಸ್ಕೊಡ್ತೀವಿ. ಆನ್ಲೈನಲ್ಲೇ ಕುತ್ಕೊಂಡು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನೀವು ಕಲಿಬೋದು. ಇಲ್ಲ ಮ್ಯಾಮ್, ಇಲ್ಲೇ ಸರೌಂಡಿಂಗ್ ಅಲ್ಲೇ ಇದೀವಿ, ಹತ್ರದಲ್ಲಿ ಬಂದು ಕಲಿತೀವಿ ಅಂತಂದ್ರೆ 2.5 ತಿಂಗಳು ಕೋರ್ಸ್ ಇರುತ್ತೆ. ನೀವು ಏನೂ ಗೊತ್ತಿಲ್ಲ ಅಂದ್ರೂ ಚೈನ್ ಸ್ಟಿಚಿಂದ ಹಿಡಿದು ಫುಲ್ ಬ್ಲೌಸಿಗೆ ಹೇಗೆ ಹಾಕಬೇಕು, ಬ್ಲೌಸ್ ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಆರಾಮಾಗಿ ಸೇರ್ಕೊಂಡು ನೀವು ಕಲ್ತ್ಕೋಬಹುದು. ಓಕೆನಾ? ಇನ್ನೊಬ್ರು ಇಲ್ಲಿ ಕಲಿತಾ ಇರೋ ಸ್ವಪ್ನ ಮಾತಾಡ್ಸೋಣ. ಸ್ವಪ್ನ ಹೇಳಪ್ಪ, ಇವಾಗ ಬೇಸಿಕ್ ಕಂಪ್ಲೀಟ್ ಆಯ್ತಲ್ವಾ ಕಂದ ನಿಂದು? ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಸ್ವಲ್ಪ ಕಲ್ತಿದ್ದೆ, ಅರ್ಧಂಬರ್ಧ ಆಗಿತ್ತು. ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಲ್ಲ, ಅವಾಗ ಕಂಪ್ಲೀಟ್ ಮಾಡ್ಕೊಂಡಿರ್ಲಿಲ್ವಾ? ಇಲ್ಲ ಮೇಡಮ್, ಅದು ಒಂದು 15 ನಿಮಿಷ ಹೇಳ್ಕೊಟ್ಟಿದ್ದಷ್ಟೇ. ತಿಂಗಳು ಅಂತ ಫ್ರೀ ಕ್ಲಾಸ್ ಅಂತ ಹೇಳ್ಕೊಟ್ಟಿದ್ರು. ಓಕೆ, ಹಂಗಾಗಿ ಅಲ್ಲ ಅರ್ಧಂಬರ್ಧ ಹೇಳ್ಕೊಟ್ಟಿದ್ರು. ನಂಗೆ ಪೂರ್ತಿ ಕಲಿಬೇಕಂತ ಆಸೆ ಇತ್ತು. ಹೆಂಗು ಟೈಲರಿಂಗ್ ಮಾಡ್ತಾ ಇದ್ದೀನಿ, ಬ್ಲೌಸ್ ಎಲ್ಲ ಕಲಿತಾ ಇದ್ದೀನಲ್ಲ, ಹಂಗಾಗಿ ಅದ್ರ ಜೊತೆಗೆ ಇದನ್ನ ಸ್ವಲ್ಪ ಕಲ್ತ್ಕೊಂಡ್ರೆ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ ಅಂತ
ಇವರು ಟೈಲರಿಂಗು, ಕುಚ್ ಕ್ಲಾಸು ಮತ್ತು ಆರಿ ವರ್ಕ್ 3 ಕ್ಲಾಸ್ಗೂ ಸೇರಿಕೊಂಡು ಒಂದು ತಿಂಗಳಲ್ಲೇ 2 ತಿಂಗಳಲ್ಲೇ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ ನೋಡಿ. ಬೇರೆ ಕಡೆ ಸ್ವಲ್ಪ ಸೇರ್ಕೊಂಡಿದ್ರು, ಅರ್ಧಂಬರ್ಧ ಕಲಿತು ಬಿಡಬಾರ್ದು, ನಾನು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತೇಳಿ ಇವಾಗ ಕಲಿತಾ ಇರೋದು. ಓಕೆ, ನೋಡಿದ್ರಿ ಅಲ್ವಾ, ಅವರು ಕೂಡ ಬೇಸಿಕ್ ಕ್ಲಾಸ್. ಪುಟಿ ನಿಂಗೇನೋ ಗೊತ್ತಿತ್ತೇನೋ ನಿನ್ಗೆ? ನನಗೂ ಗೊತ್ತಿರಲಿಲ್ಲ ಮ್ಯಾಮ್. ಆರಿ ವರ್ಕು ಬೇಸಿಕ್ ಏನು ಅನ್ನೋದೇ ಗೊತ್ತಿರಲಿಲ್ಲ. ಏನು ಅನ್ನೋದೇ ಗೊತ್ತಿರ್ಲಿಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ? ಎಲ್ಲ ಮ್ಯಾಮ್ ಹೇಳ್ಕೊಟ್ಟು ಮಾಡಿಸ್ತಿರು. ಚೆನ್ನಾಗಿ ಹೇಳ್ಕೊಡ್ತಾರೆ, ಅದನ್ನೆಲ್ಲ ಚೆನ್ನಾಗಿ ಬರ್ತಿದೆ. ವೆರಿ ಗುಡ್. ನೋಡಿ ಇವಾಗ ಚೆನ್ನಾಗಿ ಆಗ್ತಾ ಇದೆಯಾ ಕೂಡ. ಅವ್ರು ಸೇರ್ಕೊಂಡು 1 ವಾರ 15 ದಿನ ಅಷ್ಟೇ ಆಗ್ತಾ ಇರೋದು, ಎಷ್ಟು ನೀಟಾಗಿ ಹಾಕಿದ್ದಾರೆ. ಏನೂ ಗೊತ್ತಿಲ್ಲ ಮ್ಯಾಮ್ ನಮಗೆ ಅಂದರೆ ಖಂಡಿತವಾಗ್ಲೂ ಆರಾಮಾಗಿ ಸೇರ್ಕೊಳ್ಳಿ. ಒಂದು ವಿದ್ಯೆ ನೀವು ಕಲ್ತಿತ್ತು ಅಂದರೆ ನಿಮ್ಮ ಕೈ ಹಿಡಿಯುತ್ತೆ. ಬರೀ ಟೈಲರಿಂಗ್ ಅಷ್ಟಕ್ಕೆ ಸೀಮಿತವಾಗಿರಬೇಡಿ. ಮಿಷನ್ ಇಲ್ಲ ಅಂತಂದು ಯಾಕೆ ಮಿಷನ್ ತೊಗೊಳಕ್ಕೋಸ್ಕರ ನಿಮ್ಮ ಮನೆಯವ್ರಿಗೆ ಕಾಟ ಕೊಡ್ತೀರಾ? ಬೇಡ, ನೀವೇ ದುಡ್ದು ನೀವೇ ಮಿಷನ್ ತೊಗೊಂಡು ಆಮೇಲೆ ಕ್ಲಾಸಿಗೆ ಸೇರ್ಕೊಳ್ಳುವಂತೆ. ಕುಚ್ ಕ್ಲಾಸು, ಆರಿ ವರ್ಕು 2 ಕ್ಲಾಸಸ್ನ ಸೇರ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಏನು ಬಂಡವಾಳ ಹಾಕಂಗೆ ಇರಲ್ವಲ್ಲ. ನಿಮ್ಮ ದುಡ್ಡು ಮೇಲೆ ನೀವು ಸೇರಿಕೊಂಡು ದುಡ್ಡು ಮಾಡ್ಕೊಂಡು ನೀವೇ ತೊಗೊಳ್ಳಿ ಮಿಷನ್ನ. ಯಾರನ್ನ ಯಾಕೆ ಕೇಳಬೇಕು ಅಲ್ವಾ? ಈಗ ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಕುಚ್ ಕ್ಲಾಸ್ಗಾಗಲಿ ಆರಿ ವರ್ಕಿಗಾಗಲಿ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ. ಓಕೆನಾ ಮೇಡಮ್? ಏನಾದರೂ ಹೇಳ್ತೀರಾ ಅಲ್ಲಿ ನೋಡೋರಿಗೆ? ಏನೂ ಇಲ್ಲ ಮೇಡಮ್, ನಾನು ಕಲಿಸ್ತಾ ಇರ್ತೀನಿ, ಆದ್ರೆ ಆ ಸ್ಟೂಡೆಂಟ್ಸ್ ಹಾಕೋ ಎಫರ್ಟು ಅಷ್ಟೇ ಇರುತ್ತೆ. Okay. ಇವಾಗ ಅವ್ರು ಹೇಳಿದ್ರು ಎಲ್ಲ ಕ್ರೆಡಿಟ್ ಮೇಡಮ್ ಅವ್ರಿಗೆ ಹೋಗುತ್ತೆ ಅಂತ. ಅದರಲ್ಲಿ ಅವ್ರ ಕ್ರೆಡಿಟು ಇರುತ್ತೆ, ಯಾಕಂದ್ರೆ ಅವರು ಅಷ್ಟು ಪೇಷನ್ಸ್ ಆಗಿ ಮಾಡೋದ್ರಿಂದ ಅವ್ರಿಗೆ ಅದು ಈಸಿ ಆಗುತ್ತೆ. ಎಲ್ಲರೂ ಅಷ್ಟೇ, ನಾವು ಮನಸ್ಸಲ್ಲಿ ಅನ್ಕೋಬೇಕು ನಾನು ಇದನ್ನ ಕಲಿತೀನಿ, ನಾನು ಮಾಡ್ತೀನಿ ಅಂತ. ಸುಮ್ಮನೆ ನಾನು ಕಲಿತೀನ ಹೋಗ್ತೀನ ಅಂತ ಅದನ್ನ ಮನಸ್ಸಿಂದ ತೆಗೆದು ಹಾಕ್ಬಿಡ್ಬೇಕು ಮೇಡಮ್. ಇಷ್ಟು ದುಡ್ಡು ಲಾಸ್ಟಲ್ಲಿ ಕೆಲವರು ಅನ್ಕೋತಾರೆ, ಅಯ್ಯೋ ನಾವು ಅಷ್ಟು ದುಡ್ಡು ಕೊಟ್ಟು ಕಲ್ತೀವಿ, ಏನು ನ್ಯಾಯವಾಗಿ ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಒಂದ್ ಕಡೆಯಿಂದ ಬಂದಿರಲ್ಲ. ಇವಾಗ ಆರಿ ವರ್ಕ್ ಕಲಿಬೇಕು ಅಂತ ಬಂದ್ರೆ ಇದ್ರ ಮೇಲೆನೆ ಫೋಕಸ್ ಮಾಡ್ಕೊಂಡು ನಾವು ಶ್ರದ್ಧೆಯಿಂದ ಕಲ್ತ್ರೆ, ಇದೆ ಒಂದೇ ವಿದ್ಯೆ ಅಲ್ಲ, ಎಲ್ಲ ವಿದ್ಯೆನೂ ಅಷ್ಟೇ, ನಾವು ಶ್ರದ್ಧೆಯಿಂದ ಕಲ್ತ್ರೆ ಅದು ನಮ್ಮನ್ನು ಕೈ ಬಿಡಲ್ಲ ಅಂತ ನಾನು ಹೇಳ್ತೀನಿ. ವೆರಿ ಗುಡ್. ಆನ್ಲೈನಲ್ಲಿ. ಓಕೆ, ಚಂದ್ರಪ್ರಭಾ ಏನಾದ್ರು ಮಾತಾಡ್ತೀಯಾ ಪುಟಿ? ಇಲ್ಲಿ ತೋರಿಸ್ಪ. ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಲ್ಲ ಇವತ್ತು ನಾವು ಈ ಕಡೆ ಆರಿ ವರ್ಕ್ ಅವ್ರಿಗೆ. ಏನಾದ್ರು ಹೇಳ್ತೀಯಾ? ಹೆಂಗ್ ಕಲಿತಾ ಇದೀಯಾ? ಮ್ಯಾಮ್ ಹೆಂಗ್ ಹೇಳ್ಕೊಟ್ರು? ಆನ್ಲೈನ್ ಅಲ್ಲಿ ಕಲಿಬೋದಾ ಅಂತ? ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಫಾಸ್ಟ್ ಆಗಿ ಇಷ್ಟು ಸ್ಟಿಚಸ್ ಎಲ್ಲ ಕಲಿಬಹುದು ಅಂತ ಅನ್ಕೊಂಡು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮ್ಯಾಮ್. ಹಂಗಾಗಿ ನಿಮ್ ಕ್ಲಾಸಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಅವಾಗ ಆನ್ಲೈನ್ ಅಲ್ಲಿ ಕಲಿಯಕ್ ಆಗತ್ತಾ ಅಂತ ಅನ್ಕೋತಾ ಇದ್ದೆ. ಚಾನ್ಸ್ ಆಗಲ್ಲ, ಅದೇನಿದ್ರು ಡೈರೆಕ್ಟ್ ಕ್ಲಾಸ್ ಹೋಗಿ ಕಲ್ತ್ರೇನೆ ಸರಿ ಅನ್ಕೋತಾ ಇದ್ದೆ. ಅದ್ ನಿಜವಾಗ್ಲೂ ಆನ್ಲೈನ್ ಅಲ್ಲೂ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ವಿಡಿಯೋಸ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಲೈವ್ ಅಲ್ಲೂ ಹೇಳ್ಕೊಡೋದ್ರಿಂದ ಪಟ್ ಅಂತ ನಿಮ್ಗೆ ತಲೆಗೆ ಹೋಗ್ತಾ ಇದೆ. ಹಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಕೆಲವೊಂದ್ಸಲ ಮೊಬೈಲ್ ಆನ್ಲೈನ್ ಅಲ್ಲಿ ಕಲಿಯಕ್ ಆಗತ್ತಾ ಮೊಬೈಲ್ ನೋಡ್ಕೊಂಡು ಅಂತ ಕೆಲವರು ಕ್ವಶನ್ ಆಗ್ತಿರ್ತಾರಲ್ಲ ಅವ್ರಿಗೆ? ಮೇಡಮ್ ಇದು ನಿಜವಾಗ್ಲೂ ನಾನೇ ಅನ್ಕೋತಾ ಇದ್ದೆ ಕಲಿಯಕ್ ಆಗುತ್ತಾ ಇಲ್ಲ ಅಂತ ಅನ್ಕೊಂಡು. ಇವಾಗ ನನ್ಗೆ ಅನ್ಸುತ್ತೆ ನಾನು ಬೇರೆಯವ್ರಿಗೂ ಬೇಕಾದ್ರೆ ಸಜೆಷನ್ ಕೊಡ್ತೀನಿ. ನಿಜವಾಗ್ಲೂ ನೀವು ಆನ್ಲೈನ್ ಕ್ಲಾಸಸ್ ಅಲ್ಲಿ ಕಲ್ತ್ಕೋಬಹುದು. ಅದ್ರಲ್ಲೂ ಭುವನ್ ಟೈಲರಿಂಗ್ ಕ್ಲಾಸಸ್ ಅಲ್ಲಿ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಕುಮಾರಿ ಮೇಡಮ್. ಖಂಡಿತ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದ್ರೆ ನಮ್ಗೆ ಡೌಟ್ ಇದ್ರೆ ಮತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಹೇಳಿ ಯಾವ ಡೌಟ್ ಇದೆ ಕೇಳಿ ಅಂತ ಹೇಳಿ ಹೇಳ್ಕೊಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಸರಿ, ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನೋಡಿದ್ರಲ್ವಾ ನಮ್ಮ ಹುಡುಗಿರೆಲ್ಲ ಹೇಗೆ ಕಲಿತಾ ಇದ್ದಾರೆ ಅಂತೇಳಿ. ನೀವು ಡೌಟ್ ಪಡ್ಕೊಂಡು ಆನ್ಲೈನಲ್ಲಿ ಕಲಿಬೋದಾ, ನಾವು ಹಳ್ಳಿಲಿದ್ದೀವಿ ಸಿಟಿಲಿದ್ದೀವಿ ತಲೆ ಕೆಡಿಸ್ಕೋಬೇಡ್ರಿ. ಮಕ್ಕಳು ನೋಡ್ಕೋಬೇಕು, ಮನೇಲಿ ಇರಬೇಕು ಅಂದ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀರಾ? ಟೈಮು ಇವತ್ತು ಹೋಗ್ತಾ ಇರುತ್ತೆ, ದಿನ ನೀವು ತಳ್ಕೊಂಡು ಹೋಗ್ತಾ ಹೋದಷ್ಟು ನಮ್ಗೆ ಏಜ್ ಆಗ್ತಾನೆ ಹೋಗುತ್ತೆ ಹೊರತು ಆವಾಗ ಅಯ್ಯೋ ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅವತ್ತು ಕುತ್ಕೊಂಡು ಕೊರಗೋದ್ಕಿಂತ ಇವಾಗಲೇ ನಾವು ಕಲ್ತ್ಕೊಂಡು ನಮ್ಮ ದುಡಿಮೆ ನಾವು ಮಾಡ್ಕೊಂಡಿದ್ರೆ ಬೇರೆಯವ್ರ ಕೈ ಚಾಚಂಗೂ ಇರಲ್ಲ, ನಮ್ಮ ದುಡಿಮೆ ನಾವು ಮಾಡ್ಕೊಂಡು ಖುಷಿಯಾಗಿ ಲೈಫ್ನ ಎಂಡ್ ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ಇವಾಗಲೇ ಕುತ್ಕೊಂಡು ಏನೋ ಆಗಿರೋ ಥರ ವಯಸ್ಸಾಗಿರೋ ಥರ ಕುತ್ಕೊಂಡು ಏನೋ ಕೆಲಸ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದವ್ರಂಗೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ. ಇದೇ ಅಂತ ಇಲ್ಲ, ನಮ್ಮ ಹತ್ರನೇ ಬಂದು ಕಲಿಬೇಕು ಅಂತ ಹೇಳಲ್ಲ, ಎಲ್ಲಾದರೂ ಸರಿ ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ, ಎಲ್ಲ ಥರದ ವಿದ್ಯೆನ ಕಲ್ತ್ಕೊಳ್ಳಿ. ಓಕೆನಾ? ನೋಡಿದ್ರಲ್ವಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನಾರು ಮಾಡಬೇಕು, ಪಡಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್. ಬಾಯ್ ಮಾಡ್ರಿ.